Hello dear subscribers, welcome back to my YouTube channel. Dear students, in this video we are going to have a look at cost sheet. The very important cost accounting alli cost sheet ಅನ್ನುವಂಥ ಫಸ್ಟ್ ಚಾಪ್ಟರ್ ಬಹಳ ಇಂಪಾರ್ಟೆಂಟ್. ಇಲ್ಲೊಂದು ಪ್ರಾಬ್ಲಮ್ ಇದೆ. ನವಂಬರ್ ಡಿಸೆಂಬರ್ 2019 ಫಾರ್ 5 ಮಾರ್ಕ್ಸ್ಗೆ ಕೇಳಿರ್ತಕ್ಕಂಥದ್ದು. ಅದಕ್ಕಿಂತ ಮುಂಚೆ ಫಸ್ಟ್ ನಾವು ಕಾಸ್ಟ್ ಶೀಟ್ ಪರ್ಫಾರ್ಮ ನೋಡ್ಕೊಂಡ್ಬಿಡೋಣ. ಅದಾದ ಮೇಲೆ ಒಂದು 2-3 ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತೀನಿ ಇದೇ ವಿಡಿಯೋದಲ್ಲಿ. ಕಾಸ್ಟ್ ಶೀಟ್ ಪರ್ಟಿಕ್ಯುಲರ್ಸ್ ರುಪೀಸ್ ಮಾಡ್ಕೊಳ್ತಾ ಇದ್ದೀರಾ. ಸೊ ಈಗ ನೋಡಿ, ಕಾಸ್ಟ್ ಶೀಟ್ನಲ್ಲಿ ಈ ಮೂರನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ನೀವುಗಳು. ಕಾಸ್ಟ್ ಶೀಟಲ್ಲಿ ಫಸ್ಟು ಸೆಕೆಂಡು ಥರ್ಡು ಯಾವುದು? PMW 3CPS ಅಂತೇಳಿ. BMW ಕಾರ್ ಐತಲ್ಲ, ಅದೇ ಥರ PMW ಅಂತ ನೆನ್ಪಿಟ್ಕೊಳ್ಳಿ. PMW 3CPS ಏನಿದು ಅಂತ ಹೇಳ್ತೀನಿ. ಸೊ ಈಗ ಬರೋಣ. ಫಸ್ಟು ಓಪನಿಂಗ್ ಸ್ಟಾಕ್ ಪ್ರಾಬ್ಲಮ್ ಏನು ಕೊಟ್ಟಿರ್ತಾರೋ ಅದರಲ್ಲಿ ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲನ್ನು ತೊಗೊಂಡು ಔಟ್ರ್ ಕಾಲಮಲ್ಲಿ ಬರ್ಕೊಳ್ಳಿ. ಆ ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಗೆ ಪರ್ಚೇಸ್ ಆಫ್ ರಾ ಮೆಟೀರಿಯಲ್ಸು ರಿಟರ್ನ್ಸ್ ಏನಾದರೂ ಕೊಟ್ಟಿದ್ರೆ ಮೈನಸ್ ಮಾಡಿ. ಈಗ ಪರ್ಚೇಸ್ ಆಫ್ ರಾ ಮೆಟೀರಿಯಲ್ಸ್ 1 lakh ಕೊಟ್ಟಿರ್ತಾರೆ ಅಂತ ತಿಳ್ಕೊಳ್ಳೋಣ. ರಾ ಮೆಟೀರಿಯಲ್ಸ್ ರಿಟರ್ನ್ 10,000 ಕೊಟ್ಟಿರ್ತಾರೆ. 1,00,000ದಲ್ಲಿ 10,000 ಮೈನಸ್ ಮಾಡಿ 90,000 ನೇರವಾಗಿ ಹಾಕಿರಿ. ಇಲ್ಲಿ ಬೇಕಾದ್ರೆ ಇನ್ನರ್ ಕಾಲಮಲ್ಲಿ ತೋರಿಸ್ಕೊಳ್ಬೋದು ನೀವುಗಳು. ಓಪನಿಂಗ್ ಸ್ಟಾಕು ನಿಮಗೆ ರಾ ಮೆಟೀರಿಯಲ್ ಕೊಟ್ಟಿರ್ತಾರೆ, ವರ್ಕ್ ಇನ್ ಪ್ರೋಗ್ರೆಸ್ ಕೊಟ್ಟಿರ್ತಾರೆ, ಫಿನಿಶ್ಡ್ ಗೂಡ್ಸ್ 3 ಕೊಟ್ಟಿರ್ತಾರೆ. ಆದರೆ ನಾವು ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸನ್ನು ಮಾತ್ರ ತೊಗೊಂಡು ಔಟ್ರ್ ಕಾಲಮಲ್ಲಿ ಹಾಕ್ಕೊಳ್ಳಿ. ಅದಕ್ಕೆ ಆ್ಯಡ್ ಪರ್ಚೇಸ್ ಆಫ್ ರಾ ಮೆಟೀರಿಯಲ್ಸ್ ಲೆಸ್ ರಿಟರ್ನ್ಸ್ ಇನ್ನರ್ ಕಾಲಮಲ್ಲಿ ಹಾಕ್ಕೊಳ್ಳಿ. ಆಕ್ಟ್ರಾಯ್ ಇನ್ನರ್ ಕಾಲಮಲ್ಲಿ ಹಾಕ್ಕೊಳ್ಳಿ. ಕಸ್ಟಮ್ ಡ್ಯೂಟಿ ಇನ್ನರ್ ಕಾಲಮ್. ಡೈರೆಕ್ಟ್ ವೇಜಸ್ ಅಥವಾ ಪ್ರೊಡಕ್ಟಿವ್ ವೇಜಸ್ ಎರಡೂ ಒಂದೇನೆ. ಡೈರೆಕ್ಟ್ ವೇಜಸ್ ಆರ್ ಪ್ರೊಡಕ್ಟಿವ್ ವೇಜಸ್. ಡೈರೆಕ್ಟ್ ಲೇಬರ್ ಅದನ್ನು ಕೂಡ ಇಲ್ಲಿ ಹಾಕ್ಕೊಳ್ಳಿ. ನೋಡಿ, ಯೂಸ್ವಲಿ ದೀಸ್ ಆರ್ ದ ಐಟಮ್ಸ್. ಇಷ್ಟು ಐಟಮ್ಸ್ಗಳನ್ನು ನೀವು ಇದರೊಳಗಡೆ ಹಾಕ್ತೀರ. ಒಂದು ವೇಳೆ ಏನಾದರೂ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ ಏನಾದರೂ ಕೊಟ್ಟಿದ್ದರೆ, ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ ಅಂತ ಏನಾದರೂ ಕೊಟ್ಟಿದ್ದರೆ ಅದನ್ನೇನು ಮಾಡ್ತೀರಾ ಅಂತಂದರೆ ಮೈನಸ್ ಮಾಡಿಕೊಂಡು ಆಮೇಲೆ ತಗೊಳ್ಳಿ. ಈಗ ಉದಾಹರಣೆ ನೋಡಿ, ಇಲ್ಲಿದೆ. ಇದರದ್ದು ಟೋಟಲ್ ಎಷ್ಟಾಗುತ್ತೆ ಟೋಟಲ್ ಬರ್ಕೊಳ್ತಾ ಇದ್ದೀನಿ, ಹೌದಲ್ವಾ? ಈ ಟೋಟಲ್ ಇನ್ನರ್ ಕಾಲಮ್ ಹಾಕ್ಕೊಳ್ಳಿ. ಇದರಲ್ಲಿ ಒಂದಷ್ಟು ಐಟಮ್ಸನ್ನು ನೀವು ಮೈನಸ್ ಮಾಡಬೇಕಾಗುತ್ತೆ. ಏನೇನು ಮೈನಸ್ ಮಾಡಬೇಕಾಗುತ್ತೆ? ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್. ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ ಏನಾದರೂ ಕೊಟ್ಟಿದ್ದರೆ ಅದನ್ನು ಮೈನಸ್ ಮಾಡಿ. ಅದರ ಜೊತೆಗೆ ಇನ್ನು 2 ಐಟಮ್ಸು, ನಿಮಗೆ ಎಷ್ಟು ಐಟಮ್ಸ್ ಕೊಟ್ಟಿರ್ತಾರೋ ಅಷ್ಟೇ ಮಾಡಿ, ತೊಂದರೆ ಇಲ್ಲ. ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸು. ಎರಡನೇದಾಗಿ ಟ್ರಾನ್ಸ್ಫರ್ ಆಫ್ ರಾ ಮೆಟೀರಿಯಲ್ಸು. ರಾ ಮೆಟೀರಿಯಲ್ಸ್ ಏನಾದರೂ ಬೇರೆ ಕಡೆಗೆ ನೀವು ಟ್ರಾನ್ಸ್ಫರ್ ಮಾಡಿದರೆ ಅದನ್ನು ಕೂಡ ಇಲ್ಲಿ ಹಾಕ್ರಿ. ಅದರ ಜೊತೆಗೆ ಮತ್ತೊಂದು ಐಟಮು ಮಟೀರಿಯಲ್ಸ್ ಲಾಸ್ಟ್ ಏನಾದರೂ ಆಗಿದ್ದರೆ, ಮಟೀರಿಯಲ್ಸ್ ಏನಾದರೂ ಲಾಸ್ ಆಗಿದ್ದರೆ ಮಟೀರಿಯಲ್ಸ್ ಲಾಸ್ಟ್ ಅಂತ ಕೊಡ್ತಾರೆ. ಇವು 3 ಕೇಳ್ಬೋದು, 3ರಲ್ಲಿ 1 ಬೇಕಾದ್ರೂ ಹೇಳ್ಬೋದು, ಸರಿನಾ? ಆ 3 ಐಟಮ್ಸನ್ನು ನೀವೇನು ಮಾಡಬೇಕು, ಇದರಲ್ಲಿ ಮೈನಸ್ ಮಾಡ್ಕೊಳ್ಳೋಣ. ನೋಡಿ ಹಿಂಗೆ ಅಂದರೆ 1 ಹಾಕಿದ್ದೀನಿ. ನೆಕ್ಸ್ಟು ಸೆಕೆಂಡ್, ಅದೇ ರೀತಿಯಾಗಿ ನೆಕ್ಸ್ಟ್ ಥರ್ಡ್. ಓಕೆ, ಈ 3 ಐಟಮ್ಸನ್ನು ಇದರಲ್ಲಿ ಮೈನಸ್ ಮಾಡಿ ಬಂದಿದ್ದನ್ನು ಔಟ್ರ್ ಕಾಲಮಲ್ಲಿ ಹಾಕ್ಕೊಳ್ಳಿ. ಜಸ್ಟ್ ಅ ಮಿನಿಟ್, ಇದರಲ್ಲಿ ಒಂದು ಬಾರ್ಡ್ರ್ ಹಾಕ್ಕೊಂಡ್ಬಿಡ್ತೀನಿ. ಫೈನ್, ಜಸ್ಟ್ ಅ ಮಿನಿಟ್ ಓಕೆ, ಸಾರಿ. ಓಕೆ ನೋಡಿ, ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ಗೆ ಪರ್ಚೇಸ್ ಆಫ್ ರಾ ಮೆಟೀರಿಯಲ್ಸು, ಆಕ್ಟ್ರಾಯಿ, ಕಸ್ಟಮ್ ಡ್ಯೂಟಿ, ಡೈರೆಕ್ಟ್ ಆರ್ ಪ್ರೊಡಕ್ಟಿವ್ ವೇಜಸ್ ಆ್ಯಂಡ್ ಡೈರೆಕ್ಟ್ ಲೇಬರನ್ನು ಆ್ಯಡ್ ಮಾಡಿಕೊಂಡು ಒಂದು ಅಮೌಂಟ್ ಬರ್ತದೆ. ಈ ಅಮೌಂಟಲ್ಲಿ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸು, ಟ್ರಾನ್ಸ್ಫರ್ ಆಫ್ ರಾ ಮೆಟೀರಿಯಲ್ಸ್ ಟು ಎನಿ ಅದರ್ ಡಿಪಾರ್ಟ್ಮೆಂಟಿಗೆ ಟ್ರಾನ್ಸ್ಫರ್ ಆಗಿದ್ದರೆ, ಮತ್ತು ಮಟೀರಿಯಲ್ಸ್ ಏನಾದರೂ ಲಾಸ್ ಆಗಿದ್ದರೆ ಆ 3ಅನ್ನು ಟೋಟಲ್ ಮಾಡಿಕೊಂಡು ಇದರಲ್ಲಿ ಮೈನಸ್ ಮಾಡ್ಕೊಳ್ಳಿ. ಇದರಲ್ಲಿ ಮೈನಸ್ ಮಾಡ್ಕೊಂಡು ಬಂದಿದ್ದನ್ನು ಔಟ್ರ್ ಕಾಲಮಿಗೆ ಹಾಕ್ಕೊಳ್ಳಿ. ಓಕೆನಾ? ಈಗ ನೋಡಿ, ಆ್ಯಡ್ ಪರ್ಚೇಸ್ ಆಫ್ ರಾ ಮೆಟೀರಿಯಲ್ಸ್ ಇದೆಲ್ಲ ಸೇರಿ 1,00,000 ಬರುತ್ತೆ ಅಂತ ತಿಳ್ಕೊಳ್ಳಿ. ಇವು 3 ಸೇರಿ ಒಂದು 20,000 ಬರುತ್ತೆ. 1,00,000ದಲ್ಲಿ 20,000 ಮೈನಸ್ ಮಾಡಿದ್ರೆ 80,000 ಔಟ್ರ್ ಕಾಲಮ್ಗೆ ಹಾಕ್ಕೊಂಡು ಓಪನಿಂಗ್ ಸ್ಟಾಕಿಗೆ ಇದನ್ನು ಆ್ಯಡ್ ಮಾಡಿ ಒಂದು ಅಮೌಂಟ್ ಬರ್ತದೆ. ಅದಕ್ಕೆ ನಾವು ಪ್ರೈಮ್ ಕಾಸ್ಟ್ ಅಂತ ಹೇಳ್ತಾ ಇದ್ದೀವಿ.
ಓಕೆನಾ. ಪ್ರೈಮ್ ಕಾಸ್ಟ್, ಈಗ ಪ್ರೈಮ್ ಕಾಸ್ಟ್ ಬಂತು. ಹೌ ಡು ಯು ಕ್ಯಾಲ್ಕುಲೇಟ್ ದ ಪ್ರೈಮ್ ಕಾಸ್ಟ್? ಪ್ರೈಮ್ ಕಾಸ್ಟನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಗೆ ಇಷ್ಟು ಐಟಮ್ಸನ್ನು ಆ್ಯಡ್ ಮಾಡಿಕೊಂಡು ಅದರಲ್ಲಿ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸು, ಟ್ರಾನ್ಸ್ಫರ್ ಆಫ್ ರಾ ಮೆಟೀರಿಯಲ್ಸ್ ಟು ಎನಿ ಡಿಪಾರ್ಟ್ಮೆಂಟ್ಸು ಮತ್ತು ಮಟೀರಿಯಲ್ಸ್ ಲಾಸ್ ಏನಾರು ಆಗಿದ್ರೆ ಕೊಡ್ಬೋದು, ಕೊಡದೇ ಇರ್ಬೋದು. ಕೊಟ್ಟರೆ ಇವಿಷ್ಟು ಐಟಮ್ಸನ್ನು ಇವಿಷ್ಟರಲ್ಲಿ ಮೈನಸ್ ಮಾಡ್ಕೊಂಡು ಬಂದಿದ್ದನ್ನು ಔಟ್ರ್ ಕಾಲಮ್ಗೆ ಹಾಕ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ, ಪ್ರೈಮ್ ಕಾಸ್ಟ್ ಸಿಗುತ್ತೆ. ಓಕೆ, ಪ್ರೈಮ್ ಕಾಸ್ಟ್. ಪಿ ಫಾರ್ ಪ್ರೈಮ್ ಕಾಸ್ಟ್. ಪ್ರೈಮ್ ಕಾಸ್ಟ್ ಆಯ್ತು. ಪ್ರೈಮ್ ಕಾಸ್ಟ್ ಆದ ತಕ್ಷಣ ಅದಕ್ಕೆ ಫ್ಯಾಕ್ಟ್ರಿ ಓವರ್ ಹೆಡನ್ನು ಆ್ಯಡ್ ಮಾಡಿ, ಫ್ಯಾಕ್ಟ್ರಿ ಓವರ್ ಹೆಡನ್ನು ಆ್ಯಡ್ ಮಾಡಬೇಕಾಗ್ತದೆ. ಸೊ ಒನ್ಸ್ ಯು ಗೆಟ್ ದ ಪ್ರೈಮ್ ಕಾಸ್ಟ್, ನೆಕ್ಸ್ಟ್ ಯುವರ್ ಡ್ಯೂಟಿ ಇಸ್ ಟು ಆ್ಯಡ್ ದ ಫ್ಯಾಕ್ಟ್ರಿ ಓವರ್ ಹೆಡ್. ಫ್ಯಾಕ್ಟ್ರಿ ಓವರ್ ಹೆಡಲ್ಲಿ ದೀಸ್ ಆರ್ ದ ಐಟಮ್ಸ್ ದೇ ವಿಲ್ ಕಮ್ ಅಂಡರ್ ಫ್ಯಾಕ್ಟ್ರಿ ಓವರ್ ಹೆಡ್. ಏನೇನು ಬರುತ್ತೆ? ಫ್ಯಾಕ್ಟ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಥರದ ಎಕ್ಸ್ಪೆನ್ಸಸ್ಗಳು, ಎನಿ ಎಕ್ಸ್ಪೆನ್ಸಸ್ ದಟ್ ಆರ್ ಇನ್ಕರ್ಡ್ ಡ್ಯೂರಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ದ ಗೂಡ್ಸ್. ಗೂಡ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡೋ ಸಂದರ್ಭದಲ್ಲಿ ತಗಲಿದ ಯಾವುದೇ ಖರ್ಚುಗಳು ಅವೆಲ್ಲವನ್ನು ಫ್ಯಾಕ್ಟ್ರಿ ಓವರ್ ಹೆಡ್ ಅಂಡರಲ್ಲಿ ಬರ್ಕೊಳ್ಳಿ. ಉದಾಹರಣೆ, ಫ್ಯಾಕ್ಟ್ರಿ ರೆಂಟು, ಸೂಪರ್ವೈಸರ್ ಆರ್ ಫಾರ್ಮನ್ ಸ್ಯಾಲರಿ, ಫ್ಯಾಕ್ಟ್ರಿ ಲೈಟಿಂಗ್ ಆ್ಯಂಡ್ ಹೀಟಿಂಗು, ಕನ್ಸ್ಯೂಮಬಲ್ ಸ್ಟೋರ್ಸ್, ಡಿಪ್ರಿಸಿಯೇಷನ್, ರಿಪೇರ್ಸ್ ಆ್ಯಂಡ್ ರಿನ್ಯೂವಲ್ಸ್, ಆಯಿಲ್ ಆ್ಯಂಡ್ ವೇಸ್ಟೇಜ್. ಮತ್ತು ಇಂಡೈರೆಕ್ಟ್ ಅಂತ ಯಾವುದಾದ್ರೂ ಇಂಡೈರೆಕ್ಟ್ ಎಕ್ಸ್ಪೆನ್ಸು, ಇಂಡೈರೆಕ್ಟ್ ಲೇಬರು, ಇಂಡೈರೆಕ್ಟ್ ವೇಜಸ್. ಡೈರೆಕ್ಟ್ ಅಂದರೆ ಎಲ್ಲ ಇಲ್ಲಿ ತಗೊಳ್ಳಿ, ಇಂಡೈರೆಕ್ಟ್ ಅಂದರೆ ಫ್ಯಾಕ್ಟ್ರಿ ಒಳಗಡೆ ಹಾಕಿರಿ. ಓಕೆನಾ. ಪ್ರೊಡಕ್ಟಿವ್ ವೇಜಸ್ ಅಂತ ಬಂದರೆ ಇಲ್ಲೇ ತಗೊಳ್ಳಿ, ಅನ್ಪ್ರೊಡಕ್ಟಿವ್ ವೇಜಸ್ ಅಂತ ಬಂದರೆ ಇಲ್ಲಿ ತಗೊಳ್ಳಿ. ಓಕೆನಾ. ಅನ್ಪ್ರೊಡಕ್ಟಿವ್ ಅಂದರೆ ಇಂಡೈರೆಕ್ಟ್ ಅಂತ. ಇನ್ನೊಂದು ಎಲೆಕ್ಟ್ರಿಕ್ ಪವರು. ದೀಸ್ ಆರ್ ದ ಎಕ್ಸ್ಪೆನ್ಸಸ್ ವಿಚ್ ವಿ ಕಾಲ್ ಎಸ್ ದ ಫ್ಯಾಕ್ಟ್ರಿ ಓವರ್ ಹೆಡ್. ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ ಇದೆಲ್ಲ ಬರ್ಕೊಳ್ಳಿ. ಸೇಲ್ ಆಫ್ ಸ್ಕ್ರ್ಯಾಪ್ ಏನಾದ್ರು ಬಂದರೆ ಈ ಟೋಟಲಲ್ಲಿ ಸೇಲ್ ಆಫ್ ಸ್ಕ್ರ್ಯಾಪನ್ನು ಮೈನಸ್ ಮಾಡಿಕೊಂಡು ಬಂದಿರೋ ಅಮೌಂಟನ್ನು ಔಟ್ರ್ ಕಲಮ್ಗೆ ಹಾಕ್ಕೊಳ್ಳಿ. ಪ್ರೈಮ್ ಕಾಸ್ಟಿಗೆ ಫ್ಯಾಕ್ಟ್ರಿ ಓವರ್ ಹೆಡನ್ನು ಆ್ಯಡ್ ಮಾಡಿ, ಆವಾಗ ಒಂದು ಅಮೌಂಟ್ ಬರ್ತದೆ. ಅದಕ್ಕೆ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಅಥವಾ ಫ್ಯಾಕ್ಟ್ರಿ ಕಾಸ್ಟ್ ಅಂತ ಹೇಳಿ. ಹಾಗಾದರೆ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಫ್ಯಾಕ್ಟ್ರಿ ಕಾಸ್ಟನ್ನು ಹೆಂಗೆ ಕಂಡುಹಿಡಿತೀರಾ? ಬೈ ಆ್ಯಡಿಂಗ್ ದ ಫ್ಯಾಕ್ಟ್ರಿ ಓವರ್ ಹೆಡ್ ಟು ದ ಪ್ರೈಮ್ ಕಾಸ್ಟ್. ಪ್ರೈಮ್ ಕಾಸ್ಟಿಗೆ ಫ್ಯಾಕ್ಟ್ರಿ ಓವರ್ ಹೆಡನ್ನು ಆ್ಯಡ್ ಮಾಡಿ ಆಗ ನಮಗೇನು ವ್ಯಾಲ್ಯೂ ಸಿಗುತ್ತಲ್ಲ ಅದಕ್ಕೆ ನಾವು ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಅಥವಾ ಫ್ಯಾಕ್ಟ್ರಿ ಕಾಸ್ಟ್ ಅಂತ ಹೇಳ್ತಾ ಇದ್ದೀವಿ. ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಅಥವಾ ಫ್ಯಾಕ್ಟ್ರಿ ಕಾಸ್ಟ್. ಫಸ್ಟು ಪ್ರೈಮ್ ಕಾಸ್ಟ್ ಕಂಡುಹಿಡಿತೀರಾ ಪಿ, ಆಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಕಂಡುಹಿಡಿತೀರಾ ಎಮ್. PMW 3CPS ನೆನ್ಪಿಟ್ಕೊಳ್ಳಿ. ಫಸ್ಟು ಪ್ರೈಮ್ ಕಾಸ್ಟ್ ಕಂಡುಹಿಡಿಬೇಕು, ಆಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಕಂಡುಹಿಡಿಬೇಕು, ಆಮೇಲೆ ವರ್ಕ್ ಕಾಸ್ಟ್ ಕಂಡುಹಿಡಿಬೇಕು, ಆಮೇಲೆ 3C ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡು, ಒಂದನೇದಾಗಿ ಕಾಸ್ಟ್ ಆಫ್ ಪ್ರೊಡಕ್ಷನ್ನು, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡು, ಕಾಸ್ಟ್ ಆಫ್ ಸೇಲ್ಸು. ಇವು 3 ಓಕೆನಾ. ಫೈನ್. ಇದಾದಮೇಲೆ ಪಿ ಅಂದರೆ ಪ್ರಾಫಿಟ್ಟು, ಎಸ್ ಅಂದರೆ ಸೇಲ್ಸು. ಈಗ ಬನ್ನಿ, ಫ್ಯಾಕ್ಟ್ರಿ ಓವರ್ ಹೆಡನ್ನು ಆ್ಯಡ್ ಮಾಡಿಕೊಂಡಿದ್ದೀರಾ. ಫ್ಯಾಕ್ಟ್ರಿ ಓವರ್ ಹೆಡನ್ನು ಸೇಲ್ ಆಫ್ ಸ್ಕ್ರ್ಯಾಪಲ್ಲಿ ಮೈನಸ್ ಮಾಡಿಕೊಂಡು ಬಂದಿರೋ ವ್ಯಾಲ್ಯೂವನ್ನು ಪ್ರೈಮ್ ಕಾಸ್ಟ್ನೊಂದಿಗೆ ಫ್ಯಾಕ್ಟ್ರಿ ಓವರ್ ಹೆಡನ್ನು ಆ್ಯಡ್ ಮಾಡಿಕೊಂಡಾಗ ಯು ವಿಲ್ ಗೆಟ್ ಅ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್. Once if you get the manufacturing cost or factory cost, next your duty is to opening work in progress and closing work in progress, where opening work in progress will be added and closing work in progress will be deducted from the above amount. ಈಗ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಫ್ಯಾಕ್ಟ್ರಿ ಕಾಸ್ಟ್ ಬಂತಲ್ಲ, ಅದಕ್ಕೆ ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಕೊಟ್ಟಿದ್ದರೆ ಆ್ಯಡ್ ಮಾಡಿ, ಒಂದು ವ್ಯಾಲ್ಯೂ ಬರ್ತದೆ. ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ಸನ್ನು ಹಾಕಿ. ಒಂದು ಸಲ ಓಪನಿಂಗ್ ಅಂದರೆ ಆ್ಯಡು, ಕ್ಲೋಸಿಂಗ್ ಅಂದರೆ ಲೆಸ್. ಔಟ್ರ್ ಕಾಲಮಲ್ಲೇ ಮಾಡ್ಕೊಳ್ಳಿ. ಈ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಫ್ಯಾಕ್ಟ್ರಿ ಕಾಸ್ಟಿಗೆ ಓಪನಿಂಗ್ ಅಥವಾ ಕ್ಲೋಸಿಂಗ್ ಆ್ಯಡು ಲೆಸ್ಸು ಮಾಡ್ಕೊಂಡಾಗ ಬರ್ತಕ್ಕಂಥ ಅಮೌಂಟನ್ನು ನಾವು ವರ್ಕ್ ಕಾಸ್ಟ್ ಅಂತ ಹೇಳ್ತೀವಿ. ಕೊಟ್ಟಿದ್ದರೆ ಹಾಕ್ರಿ, ಇಲ್ಲ ಬಿಡ್ರಿ, ವರ್ಕ್ ಕಾಸ್ಟ್ ಅಂತ ಹೇಳಿ. ಸರ್ ಬಿಡ್ರಿ ಅಂದ್ರೆ ಏನು? ನಿಲ್ ಅಂತ ಬರ್ಕೊಳ್ಬೋದು, ಇಲ್ಲ ಬರೀದೇ ಇದ್ರೂ ನಡೀತದೆ. ವರ್ಕ್ ಕಾಸ್ಟ್. ಓಕೆ. PMW ಪ್ರೈಮ್ ಕಾಸ್ಟು. ಪ್ರೈಮ್ ಕಾಸ್ಟಿಗೆ ಫ್ಯಾಕ್ಟ್ರಿ ಓವರ್ಹೆಡನ್ನು ಆ್ಯಡ್ ಮಾಡಿದರೆ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಸಿಗುತ್ತೆ. ಆ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟಿಗೆ ವರ್ಕ್ ಇನ್ ಪ್ರೋಗ್ರೆಸ್, ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಆ್ಯಡ್ ಲೆಸ್ ಮಾಡಿದಾಗ ವರ್ಕ್ ಕಾಸ್ಟ್ ಸಿಗುತ್ತೆ. ಓಕೆ. ಈಗ ವರ್ಕ್ ಕಾಸ್ಟಿಗೆ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡನ್ನು ಆ್ಯಡ್ ಮಾಡ್ಕೋಬೇಕು. ಓಕೆ. ಇಫ್ ಯು ಆ್ಯಡ್ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಟು ದ ವರ್ಕ್ ಕಾಸ್ಟ್, ಯು ವಿಲ್ ಗೆಟ್ ದ ಕಾಸ್ಟ್ ಆಫ್ ಪ್ರೊಡಕ್ಷನ್. ಓಕೆನಾ. 3CPS ಅಂದರೆ 3C ಬರುತ್ತವೆ, ಕಾಸ್ಟ್ ಆಫ್ ಪ್ರೊಡಕ್ಷನ್. ಈಗ ನೋಡಿ, ವರ್ಕ್ ಕಾಸ್ಟ್ ಇಲ್ಲಿ ಬಂದಿದೆಯಲ್ಲ, ಅದಕ್ಕೆ ಆಫೀಸ್ ಸರ್ ಏನೇನು ಐಟಮ್ ಬರ್ತದೆ? ಆಫೀಸಿಗೆ ಸಂಬಂಧಪಟ್ಟಂತೆ ಎಲ್ಲ ಐಟಮ್ಸ್ಗಳು ಬರ್ತದೆ. ಆಫೀಸ್ ಎಕ್ಸ್ಪೆನ್ಸಸ್, ಆಫೀಸ್ ರೆಂಟು, ಮ್ಯಾನೇಜರ್ ಸ್ಯಾಲರಿ, ಡೈರೆಕ್ಟರ್ಸ್ ಫೀಸು. ನೋಡಿ, ಇಲ್ಲಿ ಮ್ಯಾನೇಜರ್ ಸ್ಯಾಲ್ರಿ ಅಂತೇಳಿದೆ, ಇಲ್ಲಿ ವರ್ಕ್ಮೆನ್ ಸ್ಯಾಲ್ರಿ ಅಂತೇಳಿದೆ. ವರ್ಕ್ಮೆನ್ ಸ್ಯಾಲ್ರಿ ಅಥವಾ ಫೋರ್ಮೆನ್ ಸ್ಯಾಲ್ರಿ ಎರಡು ಒಂದೇ. ಅವುಗಳನ್ನು ಫ್ಯಾಕ್ಟ್ರಿ ಓವರ್ ಹೆಡಲ್ಲಿ ಹಾಕಿರಿ, ವರ್ಕ್ಮೆನ್ ಸ್ಯಾಲ್ರಿ ಅಥವಾ ಫೋರ್ಮೆನ್ ಸ್ಯಾಲ್ರಿ ಅಂತ ಬಂದರೆ. ಆದರೆ ಮ್ಯಾನೇಜರ್ ಸ್ಯಾಲ್ರಿ ಅಂತ ಬಂದರೆ ಆಫೀಸಲ್ಲಿ ಹಾಕಿರಿ.
ಡೈರೆಕ್ಟರ್ಸ್ ಫೀಸ್ ಆಫೀಸಲ್ಲಿ, ಆಫೀಸ್ ಸ್ಟೇಷನರಿ, ಟೆಲಿಫೋನ್ ಚಾರ್ಜಸ್ಸು, ಪೋಸ್ಟೇಜ್ ಆ್ಯಂಡ್ ಟೆಲಿಗ್ರಾಮು, ಡಿಪ್ರಿಸಿಯೇಷನ್ ಆನ್ ಆಫೀಸ್ ಪ್ರಿಮೈಸಸ್, ಆಫೀಸ್ ಲೈಟಿಂಗ್, ರಿಪೇರ್ಸ್ ಆ್ಯಂಡ್ ರಿನ್ಯೂವಲ್ಸ್ ಆಫೀಸಿಂದು. ಇಲ್ಲೂ ಇದೆ ರಿಪೇರ್ಸ್ ಆ್ಯಂಡ್ ರಿನ್ಯೂವಲ್ಸು, ಅಲ್ಲಿ ಫ್ಯಾಕ್ಟ್ರಿ ಅಂತ ಹೇಳಿರ್ತಾರೆ ಬ್ರಾಕೆಟ್ನಲ್ಲಿ, ಸರಿನಾ? ಆ ಪ್ರಕಾರ ಹಾಕ್ರಿ. ಇವಿಷ್ಟ್ರದ್ದು ಟೋಟಲನ್ನು ನೀವು ವರ್ಕ್ ಕಾಸ್ಟಿಗೆ ಆ್ಯಡ್ ಮಾಡಿಕೊಂಡಾಗ ಕಾಸ್ಟ್ ಆಫ್ ಪ್ರೊಡಕ್ಷನ್ ಸಿಗುತ್ತೆ. ಕಾಸ್ಟ್ ಆಫ್ ಪ್ರೊಡಕ್ಷನ್ ಬಂದ ತಕ್ಷಣ ನೆನ್ಪಿಟ್ಕೊಳ್ಳಿ, ಫಿನಿಶ್ಡ್ ಗೂಡ್ಸ್. ಓಪನಿಂಗ್ ಫಿನಿಶ್ಡ್ ಗೂಡ್ಸನ್ನು ಆ್ಯಡ್ ಮಾಡಿ, ಬಂದಿರೋ ವ್ಯಾಲ್ಯೂಗೆ ವ್ಯಾಲ್ಯೂನಲ್ಲಿ ಕ್ಲೋಸಿಂಗ್ ಫಿನಿಶ್ಡ್ ಗೂಡ್ಸನ್ನು ಮೈನಸ್ ಮಾಡಿ. ಓಪನಿಂಗ್ ಫಿನಿಶ್ಡ್ ಗೂಡ್ಸ್ ಆ್ಯಡು, ಕ್ಲೋಸಿಂಗ್ ಫಿನಿಶ್ಡ್ ಗೂಡ್ಸ್. ಓಪನಿಂಗ್ ಅಂದರೆ ಯಾವಾಗಲೂ ಆ್ಯಡು, ಕ್ಲೋಸಿಂಗ್ ಅಂದರೆ ಯಾವಾಗಲೂ ಮೈನಸ್ ಮಾಡಿಕೊಂಡಾಗ ನಿಮಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಸಿಕ್ತು. ಕಾಸ್ಟ್ ಆಫ್ ಪ್ರೊಡಕ್ಷನ್ ಒಂದು ಸಿ, ಎರಡನೇ ಸಿ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ಗೆ ಇದು ಫಿನಿಷರ್ ಗೂಡ್ಸ್ ಕೊಟ್ಟಿದ್ದರೆ ಮಾಡ್ಕೊಳ್ಳಿಲ್ಲ ಅಂದರೆ ನೇರವಾಗಿ ಆ್ಯಡ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಕಾಸ್ಟ್ ಆಫ್ ಪ್ರೊಡಕ್ಷನ್ಗೆ ಮಾಡ್ಕೊಳ್ಬೋದು. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಸಿಕ್ತು. ನೆಕ್ಸ್ಟು ಆ್ಯಡ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್. ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ನಲ್ಲಿ ಸೇಲ್ಸಿಗೆ ಸಂಬಂಧಪಟ್ಟಂತೆ ಏನೇನು ಎಕ್ಸ್ಪೆನ್ಸಸ್ ಆಗ್ತದೆ ಅದನ್ನೆಲ್ಲ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಡಲ್ಲಿ ಹಾಕ್ತೀರ. ಉದಾಹರಣೆ ಕ್ಯಾರೇಜ್ ಔಟ್ವರ್ಡ್ ಅಂದರೆ ಗೂಡ್ಸನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಮಾರಾಟ ಮಾಡಲಿಕ್ಕೋಸ್ಕರ ನೀವು ಕ್ಯಾರಿ ಮಾಡಬೇಕಲ್ಲ, ಆಗ ತಗುಲಿದ ಖರ್ಚುಗಳು ಕ್ಯಾರೇಜ್ ಔಟ್ವರ್ಡು. ಸೇಲ್ಸ್ಮೆನ್ ಸ್ಯಾಲರಿ, ಟ್ರಾವೆಲಿಂಗ್ ಎಕ್ಸ್ಪೆನ್ಸು ಅಂದರೆ ಗೂಡ್ಸನ್ನು ಕ್ಯಾರಿ ಮಾಡಲಿಕ್ಕೆ ಟ್ರಾವೆಲಿಂಗ್ ಎಕ್ಸ್ಪೆನ್ಸು. ಅಡ್ವರ್ಟೈಸ್ಮೆಂಟ್ ಅಥವಾ ಪಬ್ಲಿಸಿಟಿ ಅದು ಸೇಲ್ಸಿಗೆ ಸಂಬಂಧಪಟ್ಟಿದ್ದು. ಇನ್ನೊಂದು ವೇರ್ ಹೌಸ್ ಚಾರ್ಜಸ್. ಇವಿಷ್ಟು ಕೂಡ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡಲ್ಲಿ ಬರ್ತದೆ. ಇವಿಷ್ಟನ್ನು ಇದರ ಟೋಟಲನ್ನು ಔಟರ್ ಕಾಲಮ್ಗೆ ಹಾಕ್ಕೊಂಡು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಏನು ಅಮೌಂಟ್ ಬರುತ್ತೋ, ಸೊ ಆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ಗೆ ಈ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡನ್ನು ಆ್ಯಡ್ ಮಾಡಿಕೊಂಡಾಗ ನಿಮಗೇನು ಸಿಗುತ್ತೆ? ಕಾಸ್ಟ್ ಆಫ್ ಸೇಲ್ಸ್ ಸಿಗುತ್ತೆ. ಇದೇ CCC ಅಂದರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ನು, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡು, ಕಾಸ್ಟ್ ಆಫ್ ಸೇಲ್ಸ್. ಇದನ್ನ ಕ್ಲೀನಾಗಿ ಬರ್ಕೊಂಡು ನೆನ್ಪಿಟ್ಕೊಳ್ಳಿ. ಸೇಲ್ಸು ಸಿಕ್ತು, ಆ ಸೇಲ್ಸು ಅದು ಕಾಸ್ಟ್ ಆಫ್ ಸೇಲ್ಸ್ ಸಿಕ್ತು ಅಲ್ವಾ? ಕಾಸ್ಟ್ ಆಫ್ ಸೇಲ್ಸು ಇದಾದ ತಕ್ಷಣವಾಗಿ ಸೇಲ್ಸ್ ಎಷ್ಟು ಅಂತ ಕೊಟ್ಟಿರ್ತಾರೆ ಅವರು, ಸೇಲ್ಸನ್ನು ನೇರವಾಗಿ ಇಲ್ಲಿ ಬರ್ಕೊಳ್ಳಿ. ಈ ಅಮೌಂಟಲ್ಲಿ ಈ ಅಮೌಂಟನ್ನು ಮೈನಸ್ ಮಾಡ್ಕೊಳ್ಳಿ, ಈ ಅಮೌಂಟಲ್ಲಿ ಈ ಅಮೌಂಟನ್ನು ಮೈನಸ್ ಮಾಡಿಕೊಂಡು ಡಿಫ್ರೆನ್ಸ್ ಅಮೌಂಟೇ ಪ್ರಾಫಿಟ್ ಆಗುತ್ತೆ. ಉದಾಹರಣೆ ಇದು 1 ಲಕ್ಷ ಸಿಗುತ್ತೆ, 1 ಲಕ್ಷ ಅಂದ್ಕೊಳ್ಳಿ. ಇದು 1,20,000 ಸೇಲ್ಸ್ ಅಂತ ಅವರೇ ಕೊಟ್ಟಿರ್ತಾರೆ. 1 ಲಕ್ಷ 1,20,000 ಡಿಫ್ರೆನ್ಸ್ ಎಷ್ಟು? 20,000. 20,000 ಇಲ್ಲಿ ಹಾಕ್ರಿ, ಅಷ್ಟೇ. ಓಕೆನಾ? ನೋಡಿ, ಇದನ್ನು ಒಂದು ಸ್ಕ್ರೀನ್ಶಾಟ್ ಬೇಕಾದ್ರೆ ತೊಗೊಳ್ಳಿ ನೀವುಗಳು. ಆಮೇಲೆ ಇದು ನಾವು PMW 3 CPS ಅಂದರೆ ಪ್ರೈಮ್ ಕಾಸ್ಟು, ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟು, ವರ್ಕ್ ಕಾಸ್ಟು, ಆಮೇಲೆ ಕಾಸ್ಟ್ ಆಫ್ ಪ್ರೊಡಕ್ಷನ್, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್, ಕಾಸ್ಟ್ ಆಫ್ ಸೇಲ್ಸ್, ಪ್ರಾಫಿಟ್ ಆ್ಯಂಡ್ ಸೇಲ್ಸ್. ದಿಸ್ ಈಸ್ ವಾಟ್ ಯು ನೀಡ್ ಟು ರಿಮೆಂಬರು. ಓಕೆನಾ? ಇದು ಪ್ರೈಮ್ ಕಾಸ್ಟ್. ಇದಾದಮೇಲೆ ಇದು ನನ್ನ ಸ್ಕ್ರೀನ್ಶಾಟ್ ತಗೊಳ್ಳಿ. ತಗೊಂಡ್ರಾ? ಇದು ನನ್ನ ಸ್ಕ್ರೀನ್ಶಾಟ್ ತಗೊಳ್ಳಿ. ಆಮೇಲೆ ಲಾಸ್ಟಿಗೆ ಇದನ್ನು ಸ್ಕ್ರೀನ್ಶಾಟ್ ತಗೊಂಡಂಗೆ ಮರೆಯಬೇಡಿ, ಒಂದು ಕಡೆ ಬರೆದಿಟ್ಕೊಳ್ಳಿ, ಸರಿನಾ? ಈಗ ನಿಮಗೆ ಒಂದು ಮ್ಯಾಕ್ಸಿಮಮ್ ಐಡಿಯಾ ಬಂತು ಅಂತ ತಿಳ್ಕೊಳ್ಳೋಣ. ಗೊತ್ತಾಗಿಲ್ಲ ಅಂದರೆ ಮತ್ತೆ ರಿವೈಸ್ ಮಾಡಿಕೊಳ್ಳಿ. ಈಗ ಕ್ವಶನ್ ಪೇಪರಲ್ಲಿ ಕೇಳಿರ್ತಕ್ಕಂಥ ಪ್ರಾಬ್ಲಮನ್ನು ನಾನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಓಕೆನಾ? ಈಗ ನೋಡಿ, ಇಲ್ಲಿ ನೋಡಿ, ನವಂಬರ್-ಡಿಸೆಂಬರ್ 2019 ಫಾರ್ 5 ಮಾರ್ಕ್ಸಿಗೆ ಕೇಳಿರ್ತಕ್ಕಂಥದ್ದು. ನವಂಬರ್-ಡಿಸೆಂಬರ್ 2019. ಡ್ಯೂರಿಂಗ್ ದ ಇಯರ್ ನವಂಬರ್-ಡಿಸೆಂಬರ್ 2015 ಇಟ್ ಹ್ಯಾಸ್ ಬಿನ್ ಆಸ್ಕ್ಡ್ ಫಾರ್ 5 ಮಾರ್ಕ್ಸ್. 5 ಮಾರ್ಕ್ಸಿಗೆ ಕೇಳಿದ್ದಾರೆ. ಇಲ್ಲೇನು ಹೇಳಿದ್ದಾರೆ? ಡ್ರಾಫ್ಟ್ ಸ್ಟೇಟ್ಮೆಂಟ್ ಆಫ್ ಕಾಸ್ಟ್ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಎಸ್, ಓಕೆ. ಡ್ರಾಫ್ಟ್ ಸ್ಟೇಟ್ಮೆಂಟ್ ಆಫ್ ಕಾಸ್ಟ್ ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಅಂಡ್ ರುಪೀಸ್ ಕೊಟ್ಟಿದ್ದಾರೆ. ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ ಕೊಟ್ಟಿದ್ದಾರೆ, ವರ್ಕ್ ಇನ್ ಪ್ರೋಗ್ರೆಸ್ ಕೊಟ್ಟಿದ್ದಾರೆ, ಫಿನಿಶ್ಡ್ ಗೂಡ್ಸ್ ಕೊಟ್ಟಿದ್ದಾರೆ. ಇದೆಲ್ಲ ಓಪನಿಂಗ್. ಇದು ಎಲ್ಲೆಲ್ಲಿ ತೊಗೋಬೇಕು ಗೊತ್ತಿದೆ. ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸನ್ನು ನೋಡಿ, ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ ಅದನ್ನ ಇಲ್ಲಿ ತೊಗೊಳ್ತೀರ. ಆಮೇಲೆ ಓಪನಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ಅದನ್ನು ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಆಗಿ ಮೇಲೆ ತೊಗೊಳ್ತೀರ. ಆಮೇಲೆ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಅದನ್ನ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಗಿ ಇಲ್ಲಿ ಆ್ಯಡ್ ಮಾಡ್ತೀರಾ. ಇದು ನಿಮಗೆ ಗೊತ್ತಿರಬೇಕು, ಸರಿನಾ? ಓಕೆ, ಇದು ರಾ ಮೆಟೀರಿಯಲ್ಸು, ವರ್ಕ್ ಇನ್ ಪ್ರೋಗ್ರೆಸ್ ಮತ್ತು ಫಿನಿಶ್ಡ್ ಗೂಡ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್. ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸನ್ನು ಎಲ್ಲೆಲ್ಲಿ ತೊಗೋಬೇಕಂತ ಗೊತ್ತಿದೆ ನಿಮಗೆ. ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸು ಮತ್ತು ಕ್ಲೋಸಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್, ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್. ಆಯಾ ಪ್ಲೇಸ್ಗಳು ನಿಮಗೆ ನೆನಪಿರಬೇಕು. ಅಂದರೆ ಪ್ರಫಾರ್ಮ ನೀವು ಕಲೀಲೇಬೇಕು. ಕಲ್ತ್ಕೊಂಡ್ರೆ 15 ಮಾರ್ಕ್ಸ್ ತನಕ ಇರ್ತೀವಿ. ಇಲ್ಲಿ 5 ಮಾರ್ಕ್ಸಿಗೆ ಎಷ್ಟು ಬೇಕು ಅಷ್ಟು ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಮಟೀರಿಯಲ್ಸ್ ಪರ್ಚೇಸು ಎಲ್ಲಿ ತೊಗೊಳ್ತೀರ? ನಾವು ಪ್ರೈಮ್ ಕಾಸ್ಟ್ ಕ್ಯಾಲ್ಕುಲೇಷನ್ ಮಾಡಬೇಕಂದ್ರೆ ತೊಗೊಳ್ತೀವಿ. ಪ್ರೈಮ್ ಕಾಸ್ಟಿಗೆ ಪ್ರಾರಂಭದಲ್ಲೇ ನಾವು ತೊಗೊಳ್ತೀವಿ, ಪ್ರೈಮ್ ಕಾಸ್ಟಲ್ಲೇ ತೊಗೊಳ್ತೀವಿ, ಪ್ರೈಮ್ ಕಾಸ್ಟಲ್ಲಿ ಅಲ್ವಾ? ಸೊ ಹಾಗಾಗಿ ನಾನು ಇದನ್ನ ನೆನ್ಪಿಡ್ಲಿಕ್ಕೆ ಪ್ರೈಮ್ ಕಾಸ್ಟ್ ಅಂತ ಬರ್ಕೊಂಡಿರ್ತೀನಿ ಅಷ್ಟೇ. ಕ್ಯಾರೇಜ್ ಇನ್ವರ್ಡ್ ಅಂತ ಹೇಳಿದೆ. ಸೊ ಕ್ಯಾರೇಜ್ ಇನ್ವರ್ಡು ಕೂಡ ಪ್ರೈಮ್ ಕಾಸ್ಟಲ್ಲೇ ಬರ್ತದೆ. ನೋಡಿ ಇಲ್ಲಿ
ಕ್ಯಾರೇಜ್ ಇನ್ವರ್ಡ್, ಸಾರಿ ಅದೊಂದು ಆ್ಯಡ್ ಮಾಡಿಲ್ಲ, ಅದು ಇಲ್ಲೇ ತೊಗೊಳ್ಳಿ, ಕ್ಯಾರೇಜ್ ಇನ್ವರ್ಡ್ ಅಂತೇಳಿ ಆಫ್ಟರ್ ಪಕ್ಕದಲ್ಲೇ ಹಾಕಿರ್ತೀನಿ ಬ್ರಾಕೆಟಲ್ಲಿ, ಕ್ಯಾರೇಜ್ ಇನ್ವರ್ಡ್. ಓಕೆ, ಅದು ಕೂಡ ಡೈರೆಕ್ಟ್ ಎಕ್ಸ್ಪೆನ್ಸ್ ಆಗಿರ್ತದೆ, ಕ್ಯಾರೇಜ್ ಇನ್ವರ್ಡ್ ಅದನ್ನು ಇಲ್ಲೇ ಹಾಕ್ಕೊಳ್ಳಿ. ಓಕೆ ಫೈನ್. ನೆಕ್ಸ್ಟು ಅಂದರೆ ಅದು ಪ್ರೈಮ್ ಕಾಸ್ಟಿಗೆ ತೊಗೊಳ್ತೀವಿ. ನೆಕ್ಸ್ಟು ಡೈರೆಕ್ಟ್ ವೇಜಸ್ ಅದು ಕೂಡ ಪ್ರೈಮ್ ಕಾಸ್ಟ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ತಗೊಳ್ತಾ ಇದ್ದೀವಿ ಅಲ್ವಾ, ಪ್ರೈಮ್ ಕಾಸ್ಟಲ್ಲಿ. ನೆಕ್ಸ್ಟು ಮ್ಯಾನುಫ್ಯಾಕ್ಚರಿಂಗ್ ಅಂದರೂ ಒಂದೇ, ಫ್ಯಾಕ್ಟ್ರಿ ಅಂದರೂ ಕೂಡ ಒಂದೇ. ಸೊ ನಾನು ಶಾರ್ಟಾಗಿ ಫ್ಯಾಕ್ಟ್ರಿ ಅಂತ ತೊಗೊಂಡಿರ್ತೀನಿ. ಸೇಲ್ಸ್ ಅಂತೇಳಿದೆ, ಸೇಲ್ಸನ್ನು ಲಾಸ್ಟಿಗೆ ತೊಗೊಳ್ತೀರ ನೋಡಿ, ಇಲ್ಲಿ ಲಾಸ್ಟ್ ಸೇಲ್ಸ್ ಇದೆಯಲ್ಲ ಈ ಭಾಗದಲ್ಲಿ ಹಾಕ್ತೀರ. ನೆಕ್ಸ್ಟ್ ಸೇಲ್ಸ್ ಆಯಿತು. ನೆಕ್ಸ್ಟು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಅಂದರೆ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್. ಸ್ಯಾಲ್ರಿ ಅಂತಂದರೆ ಆಫೀಸ್, ಯಾರಿಗೆ ಅಂತ ಹೇಳಿಲ್ಲ, ವರ್ಕ್ಮೆನ್ ಸ್ಯಾಲ್ರಿ ಆಗಿದ್ದರೆ ಫ್ಯಾಕ್ಟ್ರಿ ಒಳಗೆ ಹಾಕ್ತಾಯಿದ್ರಿ ನಾವು, ವರ್ಕ್ಮೆನ್ ಸ್ಯಾಲ್ರಿ, ಫೋರ್ಮೆನ್ ಸ್ಯಾಲ್ರಿ ಅಂತಂದರೆ ಅಲ್ವಾ, ಬಟ್ ಜಸ್ಟ್ ಸ್ಯಾಲ್ರಿ ಅಂತ ಹೇಳಿದ್ದಾರೆ ಅಂದರೆ ಆಫೀಸ್ಗೆ ಹಾಕ್ತೀರ. ಓಕೆ, ಇಷ್ಟ ಕೊಟ್ಟಿರೋದು ಅಂದರೆ ಜಸ್ಟ್ ಫಾರ್ 5 ಮಂತ್ಸಿಗೆ ಮಾತ್ರ ಆಗಿರೋದ್ರಿಂದ ಅಲ್ವಾ. ಓಕೆ, ಇಲ್ಲೇನು ಐಟಮ್ಸ್ ಕೊಟ್ಟಿದ್ದಾರೆ ಅದನ್ನಷ್ಟೇ ನಾನು ತೊಗೊಳ್ತೀನಿ, ಇದು ನಿಮಗೆ ಗೊತ್ತಿರಬೇಕು. ಓಕೆ, ಏನು ಮಾಡ್ತೀರಾ, ಕಾಸ್ಟ್ ಶೀಟ್. ಫಸ್ಟಿಗೆ ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ ಕೊಟ್ಟಿದ್ದಾರೆ. ಎಸ್, ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ ಎಷ್ಟು, 2 ಲಕ್ಷ ಕೊಟ್ಟಿದ್ದಾರೆ, 2 ಲಕ್ಷ ಹಾಕ್ಕೊಳ್ತೀನಿ. ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ 2 ಲಕ್ಷ. ಇದಕ್ಕೆ ಆ್ಯಡ್ ಪರ್ಚೇಸ್ ಆಫ್ ರಾ ಮೆಟೀರಿಯಲ್ಸ್ ಕೊಟ್ಟಿದ್ದಾರೆ ಅಂದರೆ ಪರ್ಚೇಸ್ ಆಫ್ ರಾ ಮೆಟೀರಿಯಲ್ಸನ್ನು ಕೊಟ್ಟಿಲ್ಲ, ಪ್ರಾಬ್ಲಮಲ್ಲಿ ಬಿಟ್ಟಾಗ್ತಾ ಇದ್ದಾರೆ. ನೆಕ್ಸ್ಟ್ ಆಕ್ಟ್ರಾಯಿ, ಕಸ್ಟಮ್ ಡ್ಯೂಟಿ, ಪ್ರೊಡಕ್ಟು ಇದೇನಾರು ಕೊಟ್ಟಿದ್ದಾರಾ ಅಂತ ನಾನು ನೋಡೋದಾದರೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ಸು ನೋಡೋಣ. ಮಟೀರಿಯಲ್ಸ್ ಪರ್ಚೇಸ್ ಕೊಟ್ಟಿದ್ದಾರಲ್ವ, ಮಟೀರಿಯಲ್ಸ್ ಪರ್ಚೇಸ್ ಕೊಟ್ಟಿದ್ದಾರೆ, ಲೆಸ್ ರಿಟರ್ನ್ ಏನು ಕೊಟ್ಟಿಲ್ಲ, ಬಟ್ ಮಟೀರಿಯಲ್ಸ್ ಪರ್ಚೇಸ್ ಎಷ್ಟು ಕೊಟ್ಟಿದ್ದಾರೆ ಅಂತಂದರೆ 5 ಲಕ್ಷ ಕೊಟ್ಟಿದ್ದಾರೆ, 5 ಲಕ್ಷ ಹಾಕ್ಕೊಳ್ತೀನಿ ಅಲ್ವಾ. 5 ಲಕ್ಷ ಕೊಟ್ಟಿದ್ದಾರೆ, 5 ಲಕ್ಷ ಹಾಕ್ತಾಯಿದ್ದೀನಿ. ಫೈನ್. ಆಕ್ಟ್ರಾಯ್ ಇಲ್ಲ, ಕಸ್ಟಮ್ ಡ್ಯೂಟಿ ಇಲ್ಲ, ಬಟ್ ಏನು ಕೊಟ್ಟಿದ್ದಾರೆ ಅಂದರೆ ಕ್ಯಾರೇಜ್ ಇನ್ವರ್ಡ್ ಕೊಟ್ಟಿದ್ದಾರೆ, ಡೈರೆಕ್ಟ್ ವೇಜಸ್ ಕೊಟ್ಟಿದ್ದಾರೆ. ಕ್ಯಾರೇಜ್ ಇನ್ವರ್ಡು, ಡೈರೆಕ್ಟ್ ವೇಜಸ್ ಅವೆರಡು ಕೊಟ್ಟಿದ್ದಾರೆ ನೋಡಿ. ಪ್ರೈಮಲ್ಲಿ ಹೋಗ್ತಕ್ಕಂಥದ್ದು ಮಟೀರಿಯಲ್ಸ್ ಆಯಿತು. ಕ್ಯಾರೇಜ್ ಇನ್ವರ್ಡು ಇಲ್ಲಿಲ್ಲ, ಕ್ಯಾರೇಜ್ ಇನ್ವರ್ಡ್ ಅಂತ ಹಾಕ್ಕೊಳ್ತಾ ಇದ್ದೀನಿ. ಎಸ್, ಕ್ಯಾರೇಜ್ ಇನ್ವರ್ಡ್ ಇದೆ, ಕ್ಯಾರೇಜ್ ಇನ್ವರ್ಡನ್ನು ಎಷ್ಟು ಕೊಟ್ಟಿದ್ದಾರೆ, 1000 ಕೊಟ್ಟಿದ್ದಾರೆ ಅದಲ್ವಾ. ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅಷ್ಟು ಮಾಡ್ಕೊಳ್ಳಿ. ಕ್ಯಾರೇಜ್ ನೋಡಿ 1000 ಇದೆ. ಡೈರೆಕ್ಟ್ ವೇಜಸ್ 1,50,000 ಡೈರೆಕ್ಟ್ ವೇಜಸ್ ಕೊಟ್ಟಿದ್ದಾರೆ. ಓಕೆ, ಡೈರೆಕ್ಟ್ ವೇಜಸ್ಸನ್ನು ಬರೀತಾ ಇದ್ದೀನಿ ಇಲ್ಲಿ. ಡೈರೆಕ್ಟ್ ವೇಜಸ್ ಎಷ್ಟು ಕೊಟ್ಟಿದ್ದಾರೆ, 1,50,000 ಕೊಟ್ಟಿದ್ದಾರೆ. ಡೈರೆಕ್ಟ್ ವೇಜಸ್ 1,50,000. ಈ 2 ಐಟಮ್ ಏನು ಕೊಟ್ಟಿಲ್ಲ, ಸೊ ಡಿಲೀಟ್ ಮಾಡ್ಕೊಳ್ತೀನಿ. ಓಕೆ, 1,50,000. ಈ 3 ಟೋಟಲ್ ಎಷ್ಟಾಗುತ್ತೆ ಇಲ್ಲಿ ಹಾಕ್ಕೊಳ್ಳೋಣ ಅಲ್ವಾ. ಸೊ 3 ಟೋಟಲ್ 5 ಲಕ್ಷ ಪ್ಲಸ್ 1,000 ಪ್ಲಸ್ 1,50,000 6,51,000. ಆ್ಯಡ್ ಮಾಡಿದಾಗ ಇಲ್ಲಿ ಆ್ಯಡ್ ಅಂತ ಇದೆಯಲ್ಲ, ಸರಿ, ಆ್ಯಡ್ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ಯಾಕಂದರೆ ಕ್ಲೋಸಿಂಗ್ ಎಲ್ಲ ತೊಗೊಳ್ಬೇಕಲ್ವ ನಾವು, ಸೊ ಹಾಗಾಗಿ ಅದನ್ನೊಂದು ತೊಗೊಂಡ್ಬಿಡೋಣಂತೆ. ಓಕೆ, ಇದ್ರ ಟೋಟಲ್ ಎಷ್ಟಾಗುತ್ತೆ ಇಲ್ಲಿ ತಗೊಳ್ಳೋಣ. ಈಸ್ ಈಕ್ವಲ್ ಟು 5 ಲಕ್ಷ ಪ್ಲಸ್ 1,000 ಪ್ಲಸ್ 1,50,000 ಮಾಡಿದಾಗ 6,51,000 ಬಂತು. ಇದರಲ್ಲಿ ನಾವೇನು ಮಾಡಬೇಕು, ಲೆಸ್ ಮಾಡೋಣ ಅಲ್ವಾ. ಓಕೆ, ಲೆಸ್ ಏನೇನು ಐಟಮ್ಸನ್ನು ಲೆಸ್ ಮಾಡಬೇಕು ಅದು ನಿಮಗೆ ಗೊತ್ತಿರಬೇಕು ನೋಡಿ. ಲೆಸ್ ಏನೇನು ಮಾಡಬೇಕು ಅಂತಂದರೆ ಮ್ಯಾಕ್ಸಿಮಮ್ 3 ಐಟಮ್ಸನ್ನು ಮೈನಸ್ ಮಾಡ್ತೀನಿ ನಾವುಗಳು. ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸು, ಟ್ರಾನ್ಸ್ಫರ್ ಆಫ್ ರಾ ಮೆಟೀರಿಯಲ್ಸು, ಮಟೀರಿಯಲ್ಸ್ ಲಾಸ್ಟು. ಮಟೀರಿಯಲ್ಸ್ ಟ್ರಾನ್ಸ್ಫರ್ ಏನು ಕೊಟ್ಟಿಲ್ಲ, ಮಟೀರಿಯಲ್ಸ್ ಲಾಸ್ಟು ಇಲ್ಲ, ಬಟ್ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸು ಅಂತ ಕೊಟ್ಟಿರ್ತಾರೆ ಅಲ್ವಾ. ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸನ್ನು ಕೊಟ್ಟಿದ್ದಾರೆ. ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ ಎಷ್ಟು ಕೊಟ್ಟಿದ್ದಾರೆ ನೋಡಿ. ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ 1,80,000 ಅಲ್ವಾ. ಬರೆಯೋಣ, ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್, ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ ನೀವು ಕ್ಲೀನಾಗಿ ಬರ್ಕೊಳ್ಳಿ. ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ ಎಷ್ಟು ಕೊಟ್ಟಿದ್ದಾರೆ. ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸು ನೋಡಿ, ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ 1,80,000 ಕೊಟ್ಟಿದ್ದಾರೆ. 1,80,000 ಅಲ್ವಾ, 1,80,000 ಆಯಿತು. ಓಕೆ, ಈಗ ಇದರಲ್ಲಿ ಇದನ್ನು ಮೈನಸ್ ಮಾಡಿ ನೋಡಿ, ಲೆಸ್ ಅಂತ ಇದೆ ಅಲ್ವಾ, ಮೈನಸ್ ಮಾಡೋಣ. ಅಂದರೆ 6,51,000 ಮೈನಸ್ 1,80,000 ಮಾಡ್ಕೊಳ್ಳೋಣ. 4,71,000 ಬಂತು. ಇಲ್ಲೇನು ಹೇಳಿದರೆ ಆ್ಯಡ್ ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ಗೆ ಇದನ್ನು ಆ್ಯಡ್ ಮಾಡಬೇಕಾಗಿದೆ. ಅಂದರೆ ಈಸ್ ಈಕ್ವಲ್ ಟು ಇಲ್ಲಿ ಎಷ್ಟಿದೆ, ಈ ಅಮೌಂಟಿಗೆ 2 lakhಗೆ ಪ್ಲಸ್ 4
6,71,000 ಆ್ಯಡ್ ಮಾಡೋಣ. ಅವಾಗ ನಮಗೆ 6,71,000 ಬಂತು. ಈ 6,71,000ಗೆ ನೀವು ಪ್ರೈಮ್ ಕಾಸ್ಟ್ ಅಂತ ಹೇಳ್ತಾ ಇದ್ದೀರ ಅಲ್ವಾ. ನೆಕ್ಸ್ಟು ಫ್ಯಾಕ್ಟ್ರಿ ಓವರ್ ಹೆಡ್ ಆ್ಯಡ್ ಮಾಡೋದು. ಫ್ಯಾಕ್ಟ್ರಿ ಓವರ್ ಹೆಡ್ಗೆ ಯಾವುದು ಐಟಮ್ ಇದೆ, ನೀವು ಆಲ್ರೆಡಿ ಬೈಫರ್ಕೇಟ್ ಮಾಡ್ಕೊಂಡಿದ್ದೀರ. ಫ್ಯಾಕ್ಟ್ರಿ ಓವರ್ ಹೆಡ್ಡು ನೋಡಿ ಒಂದೇ ಒಂದಿದೆ, ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸ್ ಒಂದೇ ಐಟಮ್ ಇದೆ ಅಲ್ವಾ. 5 ಮಾರ್ಕ್ಸಿಗೆ ಇರೋದ್ರಿಂದ ಒಂದೇ ಕೊಟ್ಟಿದ್ದಾರೆ. ಒಂದು ಏನದು ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸು, ಅದನ್ನೇ ಕೊಡ್ತಾ ಇದ್ದೀನಿ. ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸು. ಸೊ ಈ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸು ಒಂದೇ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸು ಅಂದರೆ 1 lakh ಕೊಟ್ಟಿದ್ದಾರೆ, ಹೌದಲ್ವಾ. 1 lakh ಕೊಟ್ಟಿದ್ದಾರೆ. ಒಂದೇ ಐಟಮ್ ಕೊಟ್ಟಿರೋದ್ರಿಂದ ನಾನು ನೇರ ಹೊರಗಡೆಗೆ ಹಾಕ್ಕೊಳ್ತೀನಿ. ಒಂದೇ ಐಟಮ್ ಕೊಟ್ಟಿರೋದ್ರಿಂದ 1 ಲಕ್ಷ. ಓಕೆ ನೋಡಿ, ಯಾವ ಐಟಮ್ಸು ಕೂಡ ಕೊಟ್ಟಿಲ್ಲ, ಸೇಲ್ ಆಫ್ ಸ್ಕ್ರ್ಯಾಪ್ ಕೂಡ ಕೊಟ್ಟಿಲ್ಲ ಅಲ್ವಾ. ಹಂಗಾಗಿ ಇದಿಷ್ಟನ್ನು ತಗೊಂಬಿಡೋಣ ಅಲ್ವಾ. ಅದಷ್ಟನ್ನು ತೊಗೊಂಬಿಡ್ತೀನಿ, ಯಾಕಂದ್ರೆ ನನಗೆ ಅವಶ್ಯಕತೆ ಇಲ್ಲ. ಇದ್ದಿದ್ದರೆ ಮಾತ್ರ ತೊಗೊಳ್ತಾ ಇದ್ರಿ. ಓಕೆ, ಸೇಲ್ ಆಫ್ ಸ್ಕ್ರ್ಯಾಪು ಅದು ಕೂಡ ಇಲ್ಲ, ಹೌದಲ್ವಾ. ಸೊ ಅದು ಇಲ್ಲ, ಬಿಟ್ಟು ಹಾಕ್ಬಿಡೋಣ. ಓಕೆ, ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸ್ 1 ಲಕ್ಷ ಕೊಟ್ಟಿದ್ದಾರೆ, ಹಾಗಾಗಿ ಆ 1 ಲಕ್ಷನ ಹಾಕಿದ್ದೀನಿ. ಈಗ 6,71,000 ಪ್ರೈಮ್ ಕಾಸ್ಟ್ ಬಂದಿದೆ. ಆ ಪ್ರೈಮ್ ಕಾಸ್ಟಿಗೆ ಅಲ್ವಾ, ಆ ಪ್ರೈಮ್ ಕಾಸ್ಟಿಗೆ ಈಗ ನಾನು ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸ್ ಅಂದರೆ ಫ್ಯಾಕ್ಟ್ರಿ ಓವರ್ಹೆಡನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಆವಾಗ ನನಗೆ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಅಥವಾ ಫ್ಯಾಕ್ಟ್ರಿ ಕಾಸ್ಟ್ ಸಿಗುತ್ತೆ. ಅಂದರೆ ಈಕ್ವಲ್ಸ್ 6,71,000 ಪ್ಲಸ್ 1 lakh ಅಂದರೆ 7,71,000 ಆಯಿತು. ಏನದು ಫ್ಯಾಕ್ಟ್ರಿ ಓವರ್ಹೆಡ್ ಆಯಿತು. ನೆಕ್ಸ್ಟ್ ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಆ್ಯಡ್ ಮಾಡೋಣ, ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಮೈನಸ್ ಮಾಡೋಣ. ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಕೊಟ್ಟಿದ್ದಾರೆ. ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್, ಓಪನಿಂಗ್ ಸ್ಟಾಕ್ ವರ್ಕ್ ಇನ್ ಪ್ರೋಗ್ರೆಸ್ 60,000 ಕೊಟ್ಟಿದ್ದಾರೆ. ಸೊ 60,000ನ ಆ್ಯಡ್ ಮಾಡ್ತಾ ಇದೆ ನನಗೆ. 60,000 ಏನು ಮಾಡೋಕ್ಕೆ ಇಲ್ಲಿ ಆ್ಯಡ್ ಮಾಡಬೇಕು ಅಂದರೆ ಈಕ್ವಲ್ 7,71,000 ಪ್ಲಸ್ 60,000 ಮಾಡಿದಾಗ 8,31,000 ಸಿಕ್ತು, ಹೌದ್ರಾ. ಫೈನ್. ಈಗ ಇದರಲ್ಲಿ ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸನ್ನು ಮೈನಸ್ ಮಾಡೋಣ. ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ ಎಷ್ಟಿದೆ ನೋಡಿ. ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ ವರ್ಕ್ ಇನ್ ಪ್ರೋಗ್ರೆಸ್, ಕ್ಲೋಸಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ 50,000 ಕೊಟ್ಟಿದ್ದಾರೆ. 50,000 ಇಲ್ಲಿ ಮೈನಸ್ ಮಾಡ್ತಾ ಇದ್ದೀವಿ. 50,000 8,31,000 50,000 ಮೈನಸ್ ಮಾಡ್ತಾ ಇದ್ದೀನಿ. ಸೊ ಇಫ್ ಐ ಡಿಡಕ್ಟ್ 50,000 ಫ್ರಮ್ 8,31,000, 8,31,000 ಮೈನಸ್ 50,000 ಮಾಡೋಣ. ಸೊ 7,81,000. ದಿಸ್ 7,81,000 ವಿ ಕಾಲ್ ಇಟ್ ಆಸ್ ವರ್ಕ್ ಕಾಸ್ಟ್ ಅಂತ ಹೇಳ್ತಾ ಇದ್ದೀರಾ. ಹೊಸದೇನು ಹೇಳ್ತಿಲ್ಲ, ಪ್ಯಾಟ್ರನ್ ಕಲ್ತ್ಕೊಂಡಿದ್ದೀರಾ. ವರ್ಕ್ ಕಾಸ್ಟ್. ಈಗ ವರ್ಕ್ ಕಾಸ್ಟ್ಗೆ ಇದ್ರ ಪ್ರಕಾರ ಏನು ಹೇಳಬೇಕಾಗುತ್ತೆ, ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಯಾವ್ಯಾವ ಇದಾವೆ ಎಲ್ಲ ಆ್ಯಡ್ ಮಾಡಬೇಕು. ಆವಾಗ ನಮಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಸಿಗುತ್ತೆ. ವರ್ಕ್ ಕಾಸ್ಟ್ಗೆ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡನ್ನು ಆ್ಯಡ್ ಮಾಡಿದ್ರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಸಿಗುತ್ತೆ. ಹಾಗಾದರೆ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಕೊಟ್ಟಿದ್ದಾರಾ ಅಂತ ನೀವು ಆಲ್ರೆಡಿ ಮಾರ್ಕ್ ಮಾಡ್ಕೊಂಡಿದ್ದೀರಿ. ಇಲ್ಲಿ ಈ ಥರ ಮಾರ್ಕ್ ನೋಡಿ. ಸ್ಯಾಲ್ರಿ ಒಂದೇ ಒಂದು ಕೊಟ್ಟಿದ್ದಾರೆ, ಹೌದಲ್ವಾ. ಸ್ಯಾಲ್ರಿ ಒಂದೇ ಇದೆ. ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಡಲ್ಲಿ ಸ್ಯಾಲ್ರಿ ಮಾತ್ರ ಕೊಟ್ಟಿದ್ದಾರೆ, ಹಾಗಾಗಿ ಸ್ಯಾಲ್ರಿ ಒಂದನ್ನು ತೊಗೊಳ್ತಾ ಇದ್ದೀನಿ. ಸ್ಯಾಲ್ರಿ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ ಆ ಅಮೌಂಟನ್ನು ತೊಗೊಳ್ತಾ ಇದ್ದೀನಿ. ನೋಡಿ ಸ್ಯಾಲ್ರಿ ಎಷ್ಟಿದೆ, 20,000 ಇದೆ ಅಲ್ವಾ. ಸ್ಯಾಲ್ರಿ 20,000 ಇದೆ. 20,000 20,000 ಹಾಕಿದ್ದೀನಿ. ಇದ್ಯಾವುದು ಕೂಡ ಕೊಟ್ಟಿಲ್ಲ, ಹೌದ್ರಾ. ಇದ್ಯಾವುದು ಕೊಟ್ಟಿಲ್ಲ, ಬಿಟ್ಟು ಹಾಕ್ಬಿಡೋಣ. ನಾನು ಇದನ್ನ ಡಿಲೀಟ್ ಮಾಡ್ಕೊಳ್ತೀನಿ. ಕೊಟ್ಟಿದ್ದರೆ ಒಂದು ವೇಳೆ ಏನೇನು ಕೊಟ್ಟಿದ್ದಾರೋ ಅದಷ್ಟನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ರಿ, ಹೌದಾ. ಸ್ಯಾಲ್ರಿ ಒಂದೇ ಕೊಟ್ಟಿದ್ದಾರೆ, ರಿಪೇರ್ಸ್ ಆ್ಯಂಡ್ ರಿನ್ಯೂವಲ್ಸ್ ಇಲ್ಲ, ಅಂಥದ್ದು ಇಲ್ಲ. ಓಕೆ, ಇರೋದೇ ಒಂದು 20,000. ಒಂದೇ ಐಟಮ್ ಇದೆ ಅಲ್ವಾ, ನೇರವಾಗಿ ಈ ಕಡೆಗೆ ತೊಗೊಳ್ತೀನಿ 20,000. ಭಾಳ ಇದ್ದಿದ್ರೆ ಇನ್ನರ್ ಕಲಮಲ್ಲಿ ಹಾಕ್ಕೊಂಡು ಟೋಟಲ್ ಮಾಡ್ತಾಯಿದ್ರಿ. ಓಕೆ, ಈ ಕಾಸ್ಟ್ ಆಫ್ ಪ್ರೊಡಕ್ಷನ್ ಹೆಂಗೆ ಕಂಡುಹಿಡಿತೀರಾ. ವರ್ಕ್ ಕಾಸ್ಟ್ಗೆ ಈ 20,000 7,81,000 1,000ಗೆ ಪ್ಲಸ್ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಎಷ್ಟಿದೆ 20,000 ಇದೆ. ಆವಾಗ 8,01,000 ಆಯಿತು. ಕಾಸ್ಟ್ ಆಫ್ ಪ್ರೊಡಕ್ಷನ್ಗೆ ಓಪನಿಂಗ್ ಫಿನಿಶ್ಡ್ ಗೂಡ್ಸು ಆ್ಯಡ್ ಮಾಡಿ ಕ್ಲೋಸಿಂಗ್ ಫಿನಿಶ್ಡ್ ಗೂಡ್ಸನ್ನು ಲೆಸ್ ಮಾಡೋಣ. ಓಪನಿಂಗ್ ಫಿನಿಶ್ಡ್ ಗೂಡ್ಸನ್ನು ಆ್ಯಡ್ ಮಾಡಬೇಕು. ಓಪನಿಂಗ್ ಫಿನಿಶ್ಡ್ ಗೂಡ್ಸ್ ನೋಡಿ, ಓಪನಿಂಗ್ ಸ್ಟಾಕ್ ಇಲ್ಲಿದೆ ನೋಡಿ. ಓಪನಿಂಗ್ ಫಿನಿಶ್ಡ್ ಗೂಡ್ಸ್ 5,000 ಕೊಟ್ಟಿದ್ದಾರೆ ಅಲ್ವಾ. ಅದು 5,000 ಏನು ಮಾಡೋಕ್ಕೆ ಹೇಳಿದ್ದಾರೆ, ಆ್ಯಡ್ ಮಾಡಬೇಕೀಗ, ಹೌದಲ್ವಾ. ಅಂದರೆ ಈಕ್ವಲ್ಸ್ 8,01,000 ಪ್ಲಸ್ 5,000 ಮಾಡೋಣ. ಆವಾಗ 8,06,000 ಆಯಿತು. ಅದಕ್ಕೆ ಕ್ಲೋಸಿಂಗ್ ಫಿನಿಶ್ಡ್ ಗೂಡ್ಸ್ ಅಂದರೆ ಮೈನಸ್ ಮಾಡಬೇಕು, ಹೌದಲ್ವಾ. ಓಕೆ, ಈಗ ಕ್ಲೋಸಿಂಗ್ ಫಿನಿಶ್ಡ್ ಗೂಡ್ಸ್ ಇಟ್ಟು ನೋಡಿ. ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ 15,000 ಇದೆ. 15,000ನ ಮೈನಸ್ ಮಾಡೋಣ, 15,000. ಈಗ ಮೈನಸ್ ಅಲ್ವಾ ಮಾಡಬೇಕಾಗಿರೋದು. 8,06,000 ಮೈನಸ್
15,000 ಈಸ್ ಈಕ್ವಲ್ ಟು 7,91,000 ಆಯಿತು. ಏನದು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಫೈನ್. ನಮ್ಮ ರೂಲ್ ಪ್ರಕಾರವಾಗಿ ಈಗ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಏನಾದ್ರು ಕೊಟ್ಟಿದ್ದರೆ ಆ್ಯಡ್ ಮಾಡಬೇಕು. ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ನೋಡಿ, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ S&D 20,000 ಒಂದೇ ಒಂದು ಕೊಟ್ಟಿದ್ದಾರೆ. ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸ್ ಅಂತಲೇ 20,000 ಕೊಟ್ಟಿದ್ದಾರೆ. ಓಕೆ, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸು ಒಂದೇ ಕೊಟ್ಟಿದ್ದಾರೆ. ನೇರವಾಗಿ ಇಲ್ಲೇ 20,000 ಹಾಕ್ತಾ ಇದ್ದೀನಿ. ಒಂದೇ ಐಟಮ್ ಇರೋದ್ರಿಂದ ಇದು ಯಾವುದೂ ಇಲ್ಲ, ಹೌದಲ್ವಾ? ಯಾವುದೂ ಇಲ್ಲ, ಡಿಲೀಟ್ ಮಾಡ್ತಾ ಇದ್ದೀನಿ, ಬೇಡ ನನಗೆ ಅಂತಂದು. ಓಕೆ ಫೈನ್. ಅದು ಒಂದೇ ಐಟಮ್ ಕೊಟ್ಟಿರೋದ್ರಿಂದ ಅದು ಒಂದನ್ನು ಆ್ಯಡ್ ಮಾಡ್ಕೊಳ್ಳಿ. ಈಗ ಇದರಲ್ಲಿ ಇದನ್ನ ಆ್ಯಡ್ ಮಾಡಿದರೆ 7,91,000 ಪ್ಲಸ್ 20,000 ಮಾಡ್ಕೊಳ್ಳೋಣ. 8,11,000 ಆಯಿತು. 8,11,000 ಕಾಸ್ಟ್ ಆಫ್ ಸೇಲ್ಸ್ ಆಯಿತು. ಈಗ ಸೇಲ್ಸ್, ಈಗ ಪ್ರಾಫಿಟ್ಟು ನಾವು ಕಂಡುಹಿಡಬೇಕಾಗುತ್ತೆ. ಸೇಲ್ಸ್ ಎಷ್ಟಂತ ಕೊಟ್ಟಿರ್ತಾರೆ. ಸೇಲ್ಸ್ ಕೊಟ್ಟಿದ್ದಾರಾ? ಎಸ್, ಸೇಲ್ಸ್ ನೋಡಿ ಕೊಟ್ಟಿದ್ದಾರೆ, 9 ಲಕ್ಷ ಕೊಟ್ಟಿದ್ದಾರೆ. ಸೊ ಸೇಲ್ಸ್ 9 ಲಕ್ಷ. 9 ಅಂದರೆ ನೋಡಿ, ಕಾಸ್ಟ್ ಆಫ್ ಸೇಲ್ಸ್ ಅಂದರೆ ಇದುವರೆಗೂ ನೀವು ಏನೆಲ್ಲ ವಸ್ತುಗಳನ್ನು ಮಾರಾಟ ಮಾಡಿದ್ದೀರಲ್ಲ, ಮ್ಯಾನುಫ್ಯಾಕ್ಚರ್ ಮಾಡಿ ಮಾರಾಟ ಮಾಡಿರಲ್ಲ, ಅವುಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ನಮಗೆ 8,11,000 ರೂಪಾಯಿ ಆಯಿತು. ಎಲ್ಲ ಎಕ್ಸ್ಪೆನ್ಸಸ್ ಸೇರಿ 8,11,000 ರೂಪಾಯಿ ಬೆಲೆ ಬಾಳ್ತಕ್ಕಂತಹ ವಸ್ತುಗಳನ್ನು 9 ಲಕ್ಷಕ್ಕೆ ಮಾರಾಟ ಮಾಡಿರ ಅಂದರೆ ಪ್ರಾಫಿಟ್ ಆಯ್ತಲ್ವ ನಿಮಗೆ. ಅಂದರೆ 9 ಲಕ್ಷ ಮೈನಸ್ 8,11,000 ಮೈನಸ್ ಮಾಡಿದಾಗ 89,000 ಸಿಕ್ತು. ಆ 89,000 ಏನಪ್ಪ ಅಂದರೆ ನಿಮಗೆ ಪ್ರಾಫಿಟ್ ಆಯಿತು ಅಂತೇಳಿ, ಅಷ್ಟು ಪ್ರಾಫಿಟ್ ಆಯಿತು. ನೋಡಿ ಇನ್ನೊಂದ್ಸಲ ಫಸ್ಟ್ ಏನು ಮಾಡ್ತೀರಾ, ಫಸ್ಟ್ ಬ್ರಾಕೆಟ್ನಲ್ಲಿ ಬರ್ಕೊಳ್ಳಿ ಯಾವ್ಯಾವುದು ಎಲ್ಲೆಲ್ಲಿ ಹೋಗುತ್ತೆ ಅಂತೇಳಿ. ಫಸ್ಟು ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸು 2 ಲಕ್ಷ ಕೊಟ್ಟಿದ್ದರು. ಪರ್ಚೇಸ್ ಆಫ್ ರಾ ಮೆಟೀರಿಯಲ್ಸ್ 5 ಲಕ್ಷ ಇದೆ. ಕ್ಯಾರೇಜ್ ಇನ್ವರ್ಡ್ 1,000. ಡೈರೆಕ್ಟ್ ವೇಜಸ್ಸು 15,000. ಅಲ್ಲಿ ಎಷ್ಟು 1,50,000 ಎಷ್ಟು ಕೊಟ್ಟರೆ ಬರ್ಕೊಳ್ಳಿ. ಇದು 3 ಟೋಟಲ್ ಮಾಡಿದ್ರೆ 6,51,000 ಆಯಿತು. ಅದರಲ್ಲಿ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸನ್ನು ಮೈನಸ್ ಮಾಡಿ, ರಾ ಮೆಟೀರಿಯಲ್ಸು, ಮೆಟೀರಿಯಲ್ಸ್ ಲಾಸ್ಟು, ಮೆಟೀರಿಯಲ್ಸ್ ಟ್ರಾನ್ಸ್ಫರ್ಡ್ ಏನೋ ಬಂದರೆ ಅದು 1,80,000 ಇತ್ತು. ಇದರಲ್ಲಿ ಇದನ್ನು ಮೈನಸ್ ಮಾಡಿದರೆ 4,71,000 ಬಂತು. ಆ್ಯಡ್ ಅಂತ ಹೇಳಿದಾರಲ್ವಾ. ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ಗೆ ಪರ್ಚೇಸ್ ಇದನ್ನು ಇಷ್ಟನ್ನು ಕೂಡ ನಾವು ಆ್ಯಡ್ ಮಾಡಿದಾಗ 6,71,000 ಆಯಿತು. ಪ್ರೈಮ್ ಕಾಸ್ಟಿಗೆ ಫ್ಯಾಕ್ಟ್ರಿ ಓವರ್ ಹೆಡ್ ಒಂದೇ ಕೊಟ್ಟಿದ್ದಾರೆ, ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಆವಾಗ ನಮಗೆ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಫ್ಯಾಕ್ಟ್ರಿ ಕಾಸ್ಟ್ ಸಿಗುತ್ತೆ. ಅದರಲ್ಲಿ ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಅನ್ನು ಆ್ಯಡ್ ಮಾಡಬೇಕು. ಸೊ ಆ್ಯಡ್ ಮಾಡಿದಾಗ 8,31,000 ಸಿಕ್ತು. ಬಂದಿರೋ ಅಮೌಂಟಲ್ಲಿ ಕ್ಲೋಸಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ಸನ್ನು ಮೈನಸ್ ಮಾಡಬೇಕಾಗತ್ತೆ. ವರ್ಕ್ ಕಾಸ್ಟ್ ಸಿಕ್ತು. ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಸ್ಯಾಲ್ರಿ ಒಂದೇ ಕೊಟ್ಟಿದ್ದಾರೆ, ಅದನ್ನು ಆ್ಯಡ್ ಮಾಡಿದಾಗ 8,01,000 ಕಾಸ್ಟ್ ಆಫ್ ಪ್ರೊಡಕ್ಷನ್ ಸಿಕ್ತು. ಓಪನಿಂಗ್ ಫಿನಿಶ್ಡ್ ಗುಡ್ಸು ಮತ್ತು ಕ್ಲೋಸಿಂಗ್ ಫಿನಿಶ್ಡ್ ಗುಡ್ಸು ಆ್ಯಡು ಮತ್ತು ಲೆಸ್ಸು ಮಾಡಬೇಕು ಅಲ್ವಾ. ಸೊ ಹಾಗೆ ನಾನು ಒಂದು ಆ್ಯಡ್ ಮಾಡಿದ್ದೀನಿ, ಒಂದು ಲೆಸ್ ಮಾಡಿದ್ದೀನಿ, ಆವಾಗ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಸಿಗುತ್ತೆ. ನೆಕ್ಸ್ಟು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಒಂದೇ ಐಟಮ್ ಕೊಟ್ಟಿದ್ದಾರೆ, 20,000 ಕೊಟ್ಟಿದ್ದಾರೆ. ಆ್ಯಡ್ ಅಲ್ವಾ, ಸೊ ಆ್ಯಡ್ ಮಾಡಿ 8,11,000 ಆಯಿತು. ಕಾಸ್ಟ್ ಆಫ್ ಸೇಲ್ಸು 8,11,000 ರೂಪಾಯಿಗೆ ಬೆಲೆ ಬಾಳ್ತಕ್ಕಂತಹ ವಸ್ತುಗಳನ್ನು ನೀವು 9 ಲಕ್ಷ ರೂಪಾಯಿಗೆ ಮಾರಾಟ ಮಾಡಿದ್ದೀರಾ ಅಂದರೆ ಡಿಫ್ರೆನ್ಸ್ 89,000, ಅದು ಪ್ರಾಫಿಟ್ ಆಯಿತು. ಒಂದು ವೇಳೆ 8,11,000 ಬೆಲೆ ಬಾಳ್ತಕ್ಕಂಥ ವಸ್ತುಗಳನ್ನು ನೀವು 8 ಲಕ್ಷಕ್ಕೆ ಮಾರಾಟ ಮಾಡಿದರೆ 8 ಲಕ್ಷ ಕೊಡಿ, ಅವಾಗ ಇಲ್ಲಿ 11,000, ಅವಾಗ ಏನಾಗುತ್ತದು ಲಾಸ್ ಅಂತ ಆಗುತ್ತೆ. ಪ್ರಾಫಿಟ್ ಆರ್ ಲಾಸ್ ಎರಡರಲ್ಲಿ ಒಂದು ಬರೀಬೇಕು. ಈಗ ನಮಗೆ ಪ್ರಾಫಿಟ್ ಆಗಿದೆ ಅಲ್ವಾ, ಸೊ ಪ್ರಾಫಿಟ್ ಆಗಿದೆ, ಹಾಗಾಗಿ ಪ್ರಾಫಿಟ್ ಅಂತ ಬರೀರಿ. ಓಕೆನಾ, ಫೈನ್. ಸೊ ಹೀಗೆ ಪ್ರಾಫಿಟ್ ಆರ್ ಲಾಸು ಬರೀ ಪ್ರಾಫಿಟ್ ಅಂತ ಅಷ್ಟೇ ಕೊಡ್ತಾ ಇದೆ. ಸೊ ಈಗ ನಿಮಗಿದು ಅರ್ಥ ಆಯಿತು ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಷ್ಟ ನೋಡಿ, ಭಾಳ ಸಿಂಪಲ್ಲಾಗಿದೆ, ಮಾಡ್ಕೊಳ್ಬೋದು. ನಿಮಗೆ ಅರ್ಥವಾಯಿತು ಅಂತ ಭಾವಿಸ್ತಾ ಇದ್ದೀನಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ರಾಬ್ಲಮ್ಮೊಂದಿಗೆ ಬರ್ತೀನಿ. ಇದು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ವಿಡಿಯೋ ಪಾಸ್ ಮಾಡಿ ಪ್ರಾಬ್ಲಮನ್ನು ಬರ್ಕೊಳ್ಳಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.